ಗ್ರಾಹಕರೇ ನಮಸ್ಕಾರ. ನಾವು ಇವತ್ತು ಅನಿಲ್ ರಾವ್ ಹೋಟ್ಲ್ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟ್ಲಲ್ಲಿ ಗೋಬಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಗೋಬಿಗೆ ಯಾವುದೇ ರೀತಿ ಕಲ್ಲರ್ ಏನು ಹಾಕ್ದಂಗೆ ಕಾಣ್ತಾ ಇಲ್ಲ. ಉತ್ತಮವಾದಂತ ಕಲ್ಲರ್ ಕೊಡ್ತಾ ಇದ್ದಾರೆ. ಇದನ್ನು ಕೊಟ್ಟಿದ್ದಾರೆ, ಪದಾರ್ಥಗಳು ಚೆನ್ನಾಗಿದೆ. ಇವರೇ, ನೀವು ಆಯಿಲ್ ಡೈಲಿ ಯೂಸ್ ಚೇಂಜ್ ಮಾಡ್ತೀರಾ? ಡೈಲಿ ಚೇಂಜ್ ಮಾಡ್ತೀರಿ. ಯಾವುದೇ ಬಳಕೆ ನಿನ್ನೆ ಬಳಸಿದ ಆಯಿಲ್ ಯಾವ್ದು ಯೂಸ್ ಮಾಡ್ತಾ ಇಲ್ಲಲ್ಲ, ದಯವಿಟ್ಟು ಮಾಡಬಾರ್ದು. ಯಾಕೆಂದ್ರೆ ಅದು ಆರೋಗ್ಯಕ್ಕೆ ಹಾನಿಕರ. ನೀವು ಎಷ್ಟು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? 5-6 ತಿಂಗಳಾಯ್ತು. ಚೆನ್ನಾಗಿ ಇಟ್ಕೊಂಡಿದ್ದೀರಿ, ಓಕೆನಾ? ಒಳ್ಳೆ ಆಯಿಲ್ ಬಳಸ್ತಾ ಇದ್ದೀರಿ. ಮತ್ತೆ ಈ ಗೋಬಿಯನ್ನು ನೀವು ಮಸಾಲೆ ಮಾಡಿ ಕೊಡ್ಬೇಕಾದ್ರೆ ಟೇಸ್ಟಿಂಗ್ ಪೌಡರ್ ಬಳಸಂಗಿಲ್ಲ, ಕಲ್ಲರ್ ಬಳಸಂಗಿಲ್ಲ, ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಮತ್ತೆ ಈ ಸಿಲಿಂಡರ್ ಅಷ್ಟೇ, ಈ ಸಿಲಿಂಡರ್ ನೀವು ಬಳಸಂಗಿಲ್ಲ. ಕಮರ್ಷಿಯಲ್ ನೋಡ್ಕೊಳ್ಳಿ, ನೀವು ಸ್ವಲ್ಪ ಜಾಗೃತಿ ನೋಡ್ಕೊಳ್ಳಿ. ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡಿ. ಸ್ನೇಹಿತರೆ, ನಾವು ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಅಸೋಸಿಯೇಷನ್ ಸಂಘದಿಂದ ಬಂದಿದ್ದೀವಿ. ಇವರಿಗೆ FSSAI ಲೈಸೆನ್ಸ್ ಸಹ ಕೊಟ್ಟಿದ್ದಾರೆ, ಆಹಾರ ಸುರಕ್ಷತಾ ಅಧಿಕಾರಿಗಳು. ಮತ್ತೆ ಅವ್ರ ಓನರ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಾವು ಆಹಾರ ಮತ್ತು ಸುರಕ್ಷಿತ ಗುಣಮಟ್ಟ ಇಲಾಖೆಯ ನಾವು ಅದರಲ್ಲಿ ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಹೋಟ್ಲು ನಡೆಸ್ತಾ ಇದ್ದೀವಿ? ಆಗಿದೆ. ಈಗ ಸರ್ಕಾರ ಏನೇನ್ ಬ್ಯಾನ್ ಮಾಡಿದೆ ಗೊತ್ತಾ? ಏನೇನ್ ಮಾಡಿದ್ದಾರೆ? ಟೇಸ್ಟಿಂಗ್ ಪೌಡರ್ ಮತ್ತೆ ಮರುಬಳಕೆ ಆಯಿಲ್. ಅಂದ್ರೆ ಇವತ್ತು ಬಳಸಿದ ಆಯಿಲ್ ನಾಳೆ ಬಳಸಂಗಿಲ್ಲ, ಕರೆಕ್ಟಾ? ಒಂದ್ ಸೆಕೆಂಡ್. ನಮಸ್ಕಾರ. ನಾವು ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಅರುಣ್ ಅಂತ, ನಮ್ಮ ಉಪಾಧ್ಯಕ್ಷರು ಅಶೋಕ್ ರಾವ್ ಅಂದ್ಬಿಟ್ಟು. ಈಗ ಆಲ್ರೆಡಿ ನಮ್ಮ ಪರಿಚಯ ಇದೆ. ಆಲ್ರೆಡಿ ನಾವು ನಿಮ್ಗೆ ಎಷ್ಟೋ ಸರಿ ನಾವು ಇದ್ರ ಬಗ್ಗೆ ಮಾತಾಡಿರ್ತೀವಿ. ಈಗ ನಾವು ಅದ್ರದ್ದೇ ಕೆಲಸ ಮಾಡ್ತಾ ಇದ್ದೇವೆ, ಗ್ರಾಹಕರು ಉತ್ತಮವಾದ ಆಹಾರ ಕೊಡೋಣ ಅಂತ. ನೀವು ಕೊಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇಲ್ಲ, ಬಟ್ ಇನ್ನೂ ಉತ್ತಮವಾಗಿ ಕೊಡೋದಕ್ಕೆ ನಿಮ್ಗೆ ಸ್ಫೂರ್ತಿಯಾಗಿ ಹೇಳ್ತೀವಿ. ಮತ್ತೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಆಹಾರ ಸುರಕ್ಷತಾ ಅಧಿಕಾರಿಗಳಾಗ್ಲಿ, ಮತ್ತೆ ನೀವು ಇಲ್ಲಿ ಕವರ್ ಯೂಸ್ ಮಾಡುವಾಗಿರೋದಿದ್ರೆ ಕವರ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ತಿಳುವಳಿಕೆ ಕೊಡೋದಕ್ಕೆ ಬಂದಿದ್ದಾರೆ. ಮತ್ತೆ ಅದನ್ನ ಅಧಿಕಾರಿಗಳು ಬಂದಾಗ ನೀವು ಅಡ್ಡಿಪಡಿಸಬೇಡಿ. ಅವ್ರು ಹೇಳೋದನ್ನ ಸರ್ಕಾರದ ನಿಯಮ ಪಾಲಿಸೋದು ನಿಮ್ಮ ಕರ್ತವ್ಯ. ಅದರದ್ದು ಜವಾಬ್ದಾರಿ. ನೀವು ಉತ್ತಮವಾದ ಆಹಾರ ಕೊಡೋದು ನಿಮ್ಮ ಜವಾಬ್ದಾರಿ ಗ್ರಾಹಕರಿಗೆ. ಬಟ್ ನಮಗೆ ಹೆಣ್ಮಕ್ಳ ಕಡೆಗಿನ ಗೌರವ ಏನಂದ್ರೆ, ಚೆನ್ನಾಗಿ ಮಾಡ್ತೀರಾ, ಒಂದು ಜವಾಬ್ದಾರಿ ಇರುತ್ತೆ, ಕರ್ತವ್ಯ ಚೆನ್ನಾಗಿ ಮಾಡ್ತೀರಾ ಅಂತ ಖುಷಿ ಇರುತ್ತೆ. ಆದ್ರೂ ನೀವು ಚೆನ್ನಾಗಿ ಮಾಡಿದ್ರು ಕೆಲಸದವರು ಏನೋ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ನೀವು ಸರಿ ಮಾಡಿಸಿ ಅಂತ ನಮ್ಗೆ ಅವೇರ್ನೆಸ್ ಕೊಡ್ತಾ ಇದ್ರಿ. ನಮ್ಮ ಅಶೋಕ್ ಸರ್ ಹೇಳಿ ಸರ್. ಈಗ ನಿಮಗೆ ಗೊತ್ತಿದ್ದಾಗೆ ಕಲ್ಲರ್ ಬ್ಯಾನ್ ಆಗಿದೆ, ಟೇಸ್ಟಿಂಗ್ ಪೌಡರ್ ಬಳಸಾಗಿಲ್ಲ, ಯಾಕೆಂದ್ರೆ ಆರೋಗ್ಯದ ಮೇಲೆ ಹಾನಿಕರ. ಮತ್ತೆ ಮರುಬಳಕೆ ಆಯಿಲ್, ಈಗ ಇವತ್ತು ಬಳಸಿದಂತ ಆಯಿಲ್ ನಾಳೆ ಬಳಸಂಗಿಲ್ಲ. ದಯವಿಟ್ಟು ಇದೊಂದು ಮಾಡಬೇಡಿ. ಮತ್ತೆ ಆದಷ್ಟು ಸ್ವಲ್ಪ ಪೆಸ್ಟ್ ಕಂಟ್ರೋಲ್ ಮಾಡಿ, ಜಿರ್ಲೆಗಳು ಬರದ ರೀತಿ ನೋಡ್ಕೊಳ್ಬೇಕು. ಮತ್ತೆ ಕ್ಲೀನ್ ಆಗಿ ನೀವು ಒಣ ಕಸ ಮತ್ತು ಹಸಿ ಕಸವನ್ನು ಸಪರೇಟ್ ಮಾಡಬೇಕು. ಮತ್ತೆ ಸರ್ಕಾರದಿಂದ ನಿಷೇಧ ಆಗಿರುವಂತ ಕವರ್ಗಳು ಬಳಸಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಕವರ್ನ ಎಲೆ ಮೇಲೆ ಹಾಕಿ ಕೂಟು ತಟ್ಟೆ ಮೇಲೆ ಕೊಟ್ಟಾಗ ಅದು ವಿಷಕಾರಿ ಅಂಶವನ್ನು ಹೊರಸೂಸ್ತದೆ. ದಯವಿಟ್ಟು ಅದೊಂದು ಮಾಡಬೇಡಿ. ನಂತರ ನಿಮಗೆ ಗೊತ್ತಿದ್ದಾಗೆ ಸ್ವಚ್ಛವಾಗಿ ಎಲ್ಲ ಮಾಡ್ತೀರಿ. ಕಲ್ಲರು, ಟೇಸ್ಟಿಂಗ್ ಪೌಡರ್ ಅಂಡ್ ಮರುಬಳಕೆ ಆಯಿಲ್, ಇದು 3. ಮತ್ತೆ ಇಲ್ಲಿಗೆ ಇನ್ಸ್ಪೆಕ್ಷನ್ ಬಂದಂತ ಅಧಿಕಾರಿಗಳನ್ನ ನೀವು ಗೌರವದಿಂದ ಕಾಣಬೇಕು. ಮತ್ತೆ ನಾವು ಸಮಾಜಕ್ಕೆ ತೊಂದರೆ ಕೊಡ್ಲಿಕ್ಕೆ ನಮಗೆ ಹಕ್ಕಿಲ್ಲ, ಕರೆಕ್ಟ್ ಅಲ್ವಾ? ಸಮಾಜಕ್ಕೆ ಒಳ್ಳೆ ಆಹಾರವನ್ನ ಕೊಟ್ಟು ಜನರ ಆರೋಗ್ಯ ಕಾಪಾಡೋದು ನಮ್ಮ ದೃಷ್ಟಿ, ಓಕೆನಾ? ಇಷ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಶಕುಂತಲಾ. ಎಲ್ಲಿ ಮೇಡಮ್ ಇದು ಹೋಟೆಲ್ ಅಡ್ರೆಸ್? ಕೇರ್ಪುರಂ ಅಲ್ಲ, TC ಪಾಳ್ಯ ಬರುತ್ತಾ? ಇದು TC ಪಾಳ್ಯನಾ? ಓಕೆ ಓಕೆ. ಇದು ನಮ್ಮ ಅಸೋಸಿಯೇಷನ್ ಇಲ್ಲಿ ಹಾಕಿರ್ತೀವಿ, ಜಾಗೃತಿ ಪಡಿರೋದಕ್ಕೆ. ಮತ್ತೆ ನಿಮ್ಮ ಹೋಟೆಲ್ ಹೆಸರು ಮೇಡಮ್? ಅನಿಲ್ ರಾವ್ ಹೋಟೆಲ್. ಎಷ್ಟು ನಾವೇಜಾ? ನೋಡಿ ಮೇಡಮ್, ನಿಮ್ಗೆ ಯಾವಾಗ ಹೇಳೋದಲ್ಲ, ಈಗ ನೀವು ಟಿಶ್ಯೂ ಇಟ್ಟಿದ್ದೀರಾ ಪೇಪರ್ಸು. ಈ ಪೇಪರಲ್ಲಿ ನೀವೇ ಕೈಯಲ್ಲಿ ಇಟ್ಕೊಂಡು ನೋಡಿ. ಈ ಪೇಪರ್ ಬಗ್ಗೆ ನಮಗೆ ಗೊತ್ತಿರೋ ವಿಷಯ ಏನು ಗೊತ್ತಾ? ಇದರಲ್ಲಿ ಪ್ರಿಂಟ್ ಆಗೋದಕ್ಕೆ ಇಂಕ್ ಬಳಸಿರ್ತಾರೆ. ಈ ಇಂಕ್ನ ನೀವು ಕೈ ಕೊಟ್ಟರು, ಅದ್ರಲ್ಲಿ ಪದಾರ್ಥ ಕೊಟ್ಟರು, ಅದು ತಿನ್ನುವಾಗ ಪ್ರತಿಯೊಬ್ಬರು ಹೊಟ್ಟೆಗೆ ಹೋದ್ರೂ ಅದು ಸಂಬಂಧಪಟ್ಟಂಗೆ ತೊಂದರೆ ಆಗುತ್ತೆ. ಅದಕ್ಕೆ ಇದನ್ನ ಬಹಳಷ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಅದನ್ನ ಒಂದು ಅವೇರ್ನೆಸ್ ಕೊಟ್ಟಿದ್ದೀರಿ. ಮತ್ತೆ ನಿಮ್ಗೆ ಈ ಸಾಸ್ ಪಾಟು ಇವೆಲ್ಲ ಯೂಸ್ ಮಾಡ್ತಿರಲ್ಲ, ಅದು ಯಾವುದೇ ಕಂಪ್ನಿ ನಾವು ಕೇಳಲ್ಲ, ಬಟ್ ಅದರಲ್ಲಿ ಅವಧಿ ಮುಕ್ತಾಯ ಆಗಿರೋದು ಯೂಸ್ ಮಾಡಕ್ ಹೋಗ್ಬೇಡಿ. ಆನಂತರ ನೀವು ಕವರ್ಸ್ ಆಗಲಿ ಐಸಿನ್ ಆಗಲಿ ಮಾಡುವಾಗ ದಯವಿಟ್ಟು ಅದ್ರ ಬಗ್ಗೆ ಒಂದು ಗಮನ ಇರ್ತೀರ. ಮತ್ತೆ ನೋಡಿ ಮೇಲ್ಗಡೆ ಎಕ್ಸಾಸ್ಟ್ ಆಗಿರುತ್ತಲ್ಲ, ಆಮೇಲೆ ಮೇಲ್ಗಡೆ ಗೋಡೆಗಳಲ್ಲಿ ಸೊಂದಿಗಳ ಮತ್ತೆ ಕೊನೆಗಳಲ್ಲಿ ಹೆಜ್ಜೆಗಳಲ್ಲಿ ಈ ಜಿಲ್ಲೆಗಿರುತ್ತೆ. ಅದು ಒಂದು ಬಿಟ್ರೆ ಅದು ಕುಟುಂಬ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಬೇಡಿ. ಆಮೇಲೆ ನೀವು ಮಾಡ್ತಾ ಇರೋದ್ರಲ್ಲಿ ಅಲ್ಲಿ ಗೋಬಿ ಮಾಡ್ತಾ ಇದ್ರಲ್ಲ,
ಅದು ಬಹಳ ನಮಗೆ ಖುಷಿ ಆಗ್ತಿದೆ. ಕಲರ್ ಇಂಪ್ರೂವ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಬಟ್ ಅದಕ್ಕೆ ನಾವು ಹೇಳ್ತಿರಲ್ಲ, ಹೆಣ್ಮಕ್ಳು ಇರೋ ಕಡೆ ನಮ್ಮ ಒಂದು ಶ್ರೇಯಸ್ ಏನಂದ್ರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀವಿ ಅಂತ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅದು ನಿಮಗೆ ಅದು ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ನಮ್ಮ ನಂಬರ್ ಇದೆ, ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀವಿ. ಬಟ್ ಯಾರಾದ್ರು ಬಂದ್ರೆ ಮೇಡಮ್ ಈ ಏರಿಯಾಗೆ ಆಹಾರ ಸುರಕ್ಷತಾ ಅಧಿಕಾರಿ ಗೊತ್ತಾ ನಿಮ್ಗೆ? ಯಾರು ಅಲ್ಲ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಯಾರು ಲೈಸೆನ್ಸ್ ಮಾಡ್ಕೊಡ್ತಾರಲ್ಲ, ಲೈಸೆನ್ಸ್ ಮಾಡೋದ್ರೆಲ್ಲ ಅಧಿಕಾರಿಗಳಲ್ಲ. ಈ ಏರಿಯಾದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸರ್ ಅವರು ಮಾರ್ಗದರ್ಶನದಲ್ಲಿ ಇಲ್ಲ ಅವ್ರ ಕಡೆಯಿಂದ ಯಾರಾದ್ರು ಬಂದಾಗ ಇಲಾಖೆಯಿಂದ ಮಾಡಿಸ್ಕೊಂಡಾಗ ನಿಮ್ಗೆ ಈ ಏರಿಯಾದಲ್ಲಿ ಕೆಲಸ ಮಾಡುವಾಗ ನೀವು ವ್ಯಾಪಾರ ಮಾಡುವಾಗ ನಿಮಗೆ ಅನುಕೂಲ ಆಗುತ್ತೆ. ಯಾರೋ ಈಗ ಇವತ್ತು ಎಷ್ಟೋ ಜನ ರಸ್ತೆಗೆ ಹೋಗೋರು ಎಷ್ಟೋ ಜನ ಬರ್ತಾರೆ, ಲೈಸೆನ್ಸ್ ನಾವು ಮಾಡ್ಕೊಡ್ತೀವಿ, ನೀವು ಮಾಡ್ಕೊಡ್ತೀವಿ ಅಂತ. ಬಟ್ ತೊಂದರೆ ಆದಾಗ ಯಾರು ಬರಲ್ಲ, ಅದು ಮಾರ್ಗದರ್ಶನ ಗೊತ್ತಿರಲ್ಲ. ಅದಕ್ಕೆ ದಯವಿಟ್ಟು ಅದ್ರ ಜೊತೆ ನೋಡಿದ್ರೆ ಇದು ಆಫೀಸರ್ ಇಲಾಖೆ ಆಗಲಿ ಇಲ್ಲ ಸಂಬಂಧಪಟ್ಟ ವಿಷಯ ಆದ್ರೆ ಮಾಡಿಸ್ಕೊಳ್ಳಿ. ಅದೇನೇ ಇದ್ರು ನಾವು ಸಂಘವನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರೋದು ಸಹಕಾರ ಕೊಡೋದಕ್ಕೆ ಮತ್ತೆ ಉತ್ತಮವಾಗಿ ಆಹಾರ ಕೊಡೋದಕ್ಕೆ ಸಹಕಾರ ಕೊಡೋದು. ಥ್ಯಾಂಕ್ ಯು ಮೇಡಮ್.